ರಾಜ್ಯ ರಾಜಕಾರಣದಲ್ಲಿ ಹೊತ್ತಿರುವಂತಹ ಒಕ್ಕಲಿಗ ಪಾರುಪತ್ಯ ಸಾಧಿಸುವ ಯುದ್ಧ ಇವತ್ತು ಬೇರೆ ದಿಕ್ಕಿಗೆ ಹೊರಳಿದೆ. ನಾಯಕರ ಮಾತು, ಆರೋಪ ಪ್ರತ್ಯಾರೋಪಗಳು ಹೊಸ ಕಿಡಿ ಹೊತ್ತಿಸಿವೆ. ಒಕ್ಕಲಿಗ ಅಸ್ಮಿತೆಯನ್ನ ಕೆಣಕಿರುವಂತಹ ಡಿಸಿಎಂ ಡಿಕೆ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಗುಡುಕ್ತಾ ಇದ್ದಾರೆ. ಅತ್ತ ಮೈತ್ರಿ ಪಡೆಯಿಂದಲೂ ಅಷ್ಟೇ ರಭಸವಾದಂತಹ ಪ್ರತಿಕ್ರಿಯೆಗಳು ಸಿಡಿದು ಬರ್ತಾ ಇದೆ. ಹಾಗಿದ್ರೆ ಒಕ್ಕಲಿಗ ಯುದ್ಧ ಪಡಿತಾ ಇರುವಂತಹ ತಿರುವುಗಳು ಎಂಥದ್ದು? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಯಾರು ಒಕ್ಕಲಿಗರು ಚೀಫ್ ಮಿನಿಸ್ಟರ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನೇನ್ರಿ ಬೇಕು ಜನಕ್ಕೆ? ಇದಕ್ಕಿನ್ನ ಏನ್ ಸಾಕಿಬೇಕು? ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಒಕ್ಕಲಿಗ ಶ್ರೀಗಳನ್ನ ಬಿಜೆಪಿ ಜೆಡಿಎಸ್ ನಾಯಕರು ಭೇಟಿ ಆಗೋದಕ್ಕೂ ಇತ್ತ ಡಿಸಿಎಂ ಡಿಕೆ ಒಕ್ಕಲಿಗ ಅಸ್ತ್ರ ಹೂಡೋದಕ್ಕೂ ಸರಿಯಾಗಿತ್ತ ನೋಡಿ. ಯಾರವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ? ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಒಕ್ಕಲಿಗರ ಅಧಿಪತಿ ಯಾರು ಅನ್ನೋ ಸಮರ ಶುರುವಾಗಿದೆ. ಇಂದು ಇದು ಮತ್ತಷ್ಟು ಉಲ್ಬಣಗೊಂಡಿದೆ. ಎರಡು ಕಡೆಯಿಂದಲೂ ಹಳೆಯದನ್ನ ಕೆದಕಿ ಕಿಡಿ ಹೊತ್ತಿಸುವ ಮಾತುಗಳೇ ಹೊರಬೀಳ್ತಿವೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಠ ವಿಭಜನೆವರೆಗೂ ಹೋಗಿ ನಿಂತಿದೆ. ಯಾರವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ? ಬೆನ್ನಿಗೆ ಚೂರಿ ಹಾಕಿದವರ ಜೊತೆ ಹೋಗಿ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ? ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡು ಮೈತ್ರಿ ಪಡೆಗೆ ಮತ್ತೆ ಗುಮ್ಮಿದ ಡಿಸಿಎಂ ಡಿಕೆ. ನಿನ್ನೆಯಷ್ಟೇ ಒಕ್ಕಲಿಗ ಸಮರ ಶುರು ಮಾಡಿರುವ ಡಿಸಿಎಂ ಡಿಕೆ ನಿನ್ನೆ ತಾವು ನೀಡಿದ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಗಳ ಬಳಿ ಹೋಗೋದಕ್ಕೆ ಸಮಸ್ಯೆ ಏನಿಲ್ಲ, ಆದ್ರೆ ಬೆನ್ನಿಗೆ ಚೂರಿ ಹಾಕಿದವರ ಜೊತೆ ಹೋಗಿ ಸಮಾಜಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳುದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳುದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೇ. ಒಕ್ಕಲಿಗ ಸಿಎಂ ಅವರನ್ನು ನೀವ್ಯಾಕೆ ಇಳಿಸಿದ್ದೀರಿ ಅಂತ ಶ್ರೀಗಳು ಬಿಜೆಪಿಯವರಿಗೆ ಪ್ರಶ್ನಿಸಬೇಕಿತ್ತು ಅಂತ ನಿನ್ನೆ ಡಿಕೆ ಹೇಳಿದ್ರು. ಈ ಬಗ್ಗೆ ಇಂದು ಸಿಡುಕಿನಿಂದಲೇ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಬಿಎಸ್ವೈ ಡಿಕೆಶಿಗೆ ಇದನ್ನ ಬಿಟ್ಟು ಬೇರೆ ಏನು ಹೇಳೋಕೆ ಸಾಧ್ಯ ಎಂದಿದ್ರು. ಇದಕ್ಕೆ ಪ್ರತ್ಯುತ್ತರ ನೀಡಿರುವ ಡಿಕೆ, ನಾನೇನೋ ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ಎಳೆದು ತರ್ತಿಲ್ಲ ಅಂದಿದ್ರು. ಬಟ್ ಅದೇ ಬಿಜೆಪಿ ಅವ್ರು ಕೇಳ್ಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳ್ಬೇಕಲ್ಲ, ನಮ್ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ? ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣರಿರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಪ್ಪ. ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಎಚ್ಡಿಕೆ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ರು ಎಂದ ಚೆಲುವ. ಡಿಕೆ ಎಚ್ಡಿಕೆ ಮಧ್ಯೆ ಒಕ್ಕಲಿಗರ ಸಮರ ನಡೆಯುತ್ತಿರುವಾಗಲೇ ಸಚಿವ ಚೆಲುವರಾಯಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ರು ಅಂತ ಆರೋಪಿಸಿದ್ರು. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಹೋಗ್ಯಾರ, ಸ್ವಾಮೀಜಿಯವರ ಕಾಲಿಗೆ ಬಿದ್ದಿದ್ದಾರೆ. ಅದೇ ಸ್ವಾಮೀಜಿಯವರಿಗೆ ಫೋನ್ ಟ್ರ್ಯಾಪ್ ಮಾಡಿಸಿದ್ರಲ್ಲ, ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಸ್ವಾಮೀಜಿಯವರು, ನಿರ್ಮಲಾ ಸ್ವಾಮೀಜಿಯವ್ರ ಫೋನ್ ಟ್ಯಾಪಿಂಗ್ ಆಗಿದ್ದು ಸತ್ಯ ಅಲ್ಲ, ಗೊತ್ತಲ್ಲ? ಯಾರು ಮಾಡಿಸಿದ್ರು ಸರ್? ಇವೆಲ್ಲ ಜನತಾದಳದವರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆಗಿದ್ದು. ಅದೇನು ಏನು ಸೀಕ್ರೆಟಾ? ಪತ್ರಿಕೆಲೆಲ್ಲ ಬಂದಿದೆ, ಟಿವಿಲಿ ಬಂದಿದೆ. ಇನ್ನೊಂದ್ಸಲ ಹಾಕೊಂಡು ನೋಡಪ್ಪ ನೀನು. ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನ? ನಾನು ಸರ್ಕಾರ ಹೋಗೋದು ಅವತ್ತು? ಅದರಿಂದ ಇಲ್ಲಿ ರಾಜಕಾರಣದಲ್ಲಿ
ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ. ಚಲುವರಾಯಸ್ವಾಮಿ ಹೇಳಿದ ಶ್ರೀಗಳ ಫೋನ್ ಟ್ಯಾಪ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ, ಇದು ಗೊತ್ತಿರೋ ವಿಚಾರವೇ, ಇದನ್ನ ಮಾತಾಡೋಕೆ ನನಗೆ ಮನಸ್ಸಿಗೆ ನೋವಾಗುತ್ತೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ನವರೇ ಗೃಹ ಸಚಿವರಾಗಿದ್ರು, ಅದು ಕಾಂಗ್ರೆಸ್ನವರ ಹೊಣೆ ಎಂದಿದ್ದಾರೆ. ನೋಡಪ್ಪ, ಇದನ್ನ ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡಕ್ ಹೋಗಲ್ಲ, ಅದನ್ನ ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡ್ತಿದ್ರು ಅವತ್ತು ಮುಖ್ಯಮಂತ್ರಿ. ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ, ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಏನಾಗಿದೆ, ಪರ್ಯಾಯ ಪೀಠ ಕಟ್ಟಿದ್ರ, ಫೋನ್ ಟ್ಯಾಪ್ ಮಾಡಿದ್ರ, ಇವೆಲ್ಲಕ್ಕೆ ಉತ್ತರ ಹೇಳುವಂಥದ್ದು ಪರಮ ಪೂಜ್ಯ ಸ್ವಾಮೀಜಿಯವರು. ಅವ್ರು ಹೇಳಬೇಕು. ಚಲುವರಾಯ ಸ್ವಾಮಿ ಏನು ಮಠದ ಹೋಗ್ತಾರ? ಅವ್ರೇನು ಹೋಗ್ತಾರಲ್ಲ. ಮತ್ತೆ ಆ ಸರ್ಕಾರ ಇದ್ದಿದ್ದು ಯಾರ್ದು ಸರ್ಕಾರ? ಗೃಹ ಸಚಿವರು ಯಾರಿದ್ರಪ್ಪ? ಕಾಂಗ್ರೆಸ್ ಅವರು, ಪರಮೇಶ್ವರ್, ಐ ಥಿಂಕ್ ಕಾಂಗ್ರೆಸ್ ಅವ್ರು ತಾನೇ ಹೋಮ್ ಮಿನಿಸ್ಟರ್ ಇದ್ದಿದ್ದು. ಮತ್ತೆ ಹೋಮ್ ಮಿನಿಸ್ಟರ್ ಅವ್ರ ಕಡೆಯವರು ಇದ್ಕೊಂಡು ಕುಮಾರಸ್ವಾಮಿನ ಯಾಕೆ ಕೇಳ್ತೀರಾ ನೀವು? ಇಷ್ಟೇ ಅಲ್ಲ, ಡಿಸಿಎಂ ಡಿಕೆ ಒಕ್ಕಲಿಗ ನಾಯಕರೇ ಅಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸಾಲದ್ದಕ್ಕೆ ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ಹೊಸ ದಾಳ ಉರುಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನು ಒಕ್ಕಲಿಗ ಲೀಡ್ರ್ ಏನಲ್ಲ, ಅವರು. ಯಾಕಂದ್ರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕ್ದವನು, ಯಾರೋ ಮುಸ್ಲಿಂ ಭಯೋತ್ಪಾದಕ, ಅವನ್ನ ನಾವು ಬ್ರದರ್ ಅಂದ್ಬಿಟ್ರು. ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳಕ್ಕೆ ಅಧಿಕಾರ ಇದೆ? ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರಿಗೆ ಗೊತ್ತಿದೆ. ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ್ದಾರೆ. ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾರು ಮಾಡಿಸಿರೋದು ಇದನ್ನ? ಸಿದ್ದರಾಮಯ್ಯನವರು ಮಾಡಿಸಿರೋದು, ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು. ಮತ್ತೆ ವೋಟ್ ಹೆಂಗ್ ಕೇಳ್ತೀರಾ ನೀವು? ಹೀಗೆ ಒಕ್ಕಲಿಗ ಸಮರ ಫೋನ್ ಟ್ಯಾಪಿಂಗ್ ಜಾತಿ ಗಣತಿಯವರೆಗೂ ಬಂದಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಯಾವೆಲ್ಲ ಹಳೆ ವಿಚಾರಗಳು ಹುಳುಕುಗಳು ಹೊರಗೆ ಬರುತ್ತೇನೋ ಅಂತ ಜನರು ಮಾತಾಡಿಕೊಳ್ತಿದ್ದಾರೆ. ಬೆಂಗಳೂರಿನಿಂದ ಪ್ರಸನ್ನ, ಕಿರಣ್ ಹನಿಯಡ್ಕ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.